ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 5 ವಿದುರ ಮೈತ್ರೇಯ ಸಂವಾದ. ಇದರಿಂದ 11ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 11. ಕಸ್ತೃಪ್ನು ಯಾತ್ಯರ್ಥ ಪದೋಭಿಧಾನಾತ್ ಸತ್ರೇಷು ವಸ್ಸೂರಿ ಭಿರೀಡ್ಯಮಾನಾತ್ ಯಃ ಕರ್ಣನಾಡೀಂ ಪುರುಷಸ್ಯ ಯತೋ ಭವಪ್ರದಾಂ ಗೇಹರತಿಂ ಛಿನತ್ತಿ. ಅನುವಾದ: ಶ್ರೀಕೃಷ್ಣನ ಪಾದಕಮಲಗಳೇ ಸಕಲ ಯಾತ್ರಾಸ್ಥಳಗಳ ಸಮಷ್ಟಿಯಾಗಿವೆ. ಅವನು ಮಹರ್ಷಿಗಳಿಂದ ಮತ್ತು ಭಕ್ತರಿಂದ ಪೂಜೆಗೊಳ್ಳುತ್ತಿದ್ದಾನೆ. ಅಂತಹ ಶ್ರೀಕೃಷ್ಣನನ್ನ ಕುರಿತು ಸಾಕಷ್ಟು ವಿಚಾರವನ್ನು ಕೇಳದೆ ಮಾನವ ಸಮಾಜದಲ್ಲಿ ಯಾರು ತಾನೇ ತೃಪ್ತಿ ಹೊಂದುವರು? ಅಂತಹ ವಿಚಾರಗಳು ಕರ್ಣರಂಧ್ರಗಳನ್ನು ಪ್ರವೇಶಿಸಿದ ಮಾತ್ರದಿಂದಲೇ ಸಂಸಾರ ಬಂಧನವನ್ನು ಕಡಿದು ಹಾಕಬಲ್ಲದು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವು ಏನ್ ತಿಳ್ಕೊಂಡಿದ್ವಿ? ಅವರು ಹೇಳ್ತಾರೆ, ನಾನು ವೇದವ್ಯಾಸರ ಮುಖದಿಂದ ಮನುಷ್ಯ ಸಮಾಜದಲ್ಲಿ ಉಚ್ಚ ಮತ್ತೆ ನೀಚ ಸ್ಥಾನಮಾನಗಳ ಬಗ್ಗೆ ಪದೇ ಪದೇ ಕೇಳಿದ್ದೀನಿ. ಈ ಎಲ್ಲ ವಿಷಯಗಳು ಕೂಡ ಅವ್ರಿಗೆ ಏನು ಅನಿಸ್ತಾ ಇದೆ ಅಂದರೆ ಕ್ಷುಲ್ಲಕ ವಿಷಯಗಳು ಅಂತ ಅನಿಸ್ತಾ ಇದೆ. ಅದಕ್ಕೋಸ್ಕರ ಅವರು ಈ ಕ್ಷುಲ್ಲಕ ವಿಷಯಗಳು ಮತ್ತೆ ಸುಖಗಳ ಬಗ್ಗೆ ನಾನು ಪೂರ್ಣ ತೃಪ್ತಿಯನ್ನ ಹೊಂದಿದ್ದೀನಿ. ಕೃಷ್ಣ ವಸ್ತು ವಿಚಾರಗಳ ಅಮೃತದಿಂದ ನನಗೆ ತೃಪ್ತಿಯನ್ನು ನೀಡಿಲ್ಲ ಅಂತಂದ್ರೆ ಏನು? ಈ ಒಂದು ಐಹಿಕ ಸಮಾಜದಲ್ಲಿ ಏನೇನು ವಿಷಯ ವಸ್ತುಗಳೆಲ್ಲ ಇದೆಯೋ ಅದೆಲ್ಲ ಕೇಳಿ ಕೇಳಿ ನನಗೆ ತೃಪ್ತಿ ಆಗ್ಬಿಟ್ಟಿದೆ. ನನಗಿನ್ನು ಅದ್ರ ಬಗ್ಗೆ ನಾನು ಕೇಳಕ್ಕೆ ಇಷ್ಟನೂ ಇಲ್ಲ. ಆದರೆ ಕೃಷ್ಣ ವಸ್ತು ವಿಚಾರಗಳಿದೆಯಲ್ಲ ಅದರ ಬಗ್ಗೆ ನಾನು ಕೇಳಬೇಕು, ಅದು ಇನ್ನೂ ನನಗೆ ತೃಪ್ತಿ ಕೊಟ್ಟಿಲ್ಲ ಅಂತಂದ್ಬಿಟ್ಟು ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಶ್ರೀಕೃಷ್ಣನ ಪಾದ ಕಮಲಗಳಿದೆಯಲ್ಲ ಅದು ಎಲ್ಲ ಯಾತ್ರಾ ಸ್ಥಳಗಳ ಸಮಷ್ಟಿ. ಅಂದರೆ ನಾವು ಎಷ್ಟು ಯಾತ್ರಾ ಸ್ಥಳಗಳಿಗೆಲ್ಲ ಹೋಗ್ತೀವೋ ಕೆಲವೊಂದಕ್ಕೆ ಹೋಗೋಕ್ಕಾಗಿರೋದಿಲ್ಲ ಅಲ್ವಾ? ಆ ಎಲ್ಲ ಯಾತ್ರಾ ಸ್ಥಳಗಳು ಸಂಪೂರ್ಣವಾಗಿ ಎಲ್ಲಿದೆ ಅಂತಂದರೆ ಆ ಭಗವಂತನ ಪಾದಕಮಲಗಳಲ್ಲಿದೆ. ಅವನು ಮಹರ್ಷಿಗಳಿಂದ ಮತ್ತು ಭಕ್ತರಿಂದ ಪೂಜೆಗೊಳ್ತಾನೆ. ಅಂತಹ ಶ್ರೀಕೃಷ್ಣನನ್ನ ಕುರಿತು ಸಾಕಷ್ಟು ವಿಚಾರವನ್ನು ಕೇಳದೆ ಮನುಷ್ಯ ಸಮಾಜದಲ್ಲಿ ಯಾರು ತೃಪ್ತಿಯನ್ನು ಹೊಂದಿದ್ದಾರೆ ಅಂದರೆ ಅರ್ಥ ಏನು? ನಾವು ಎಷ್ಟೇ ವಿಚಾರಗಳನ್ನು ಕೇಳಿದ್ರು ನೋಡಿದ್ರು ಅಥವಾ ಅನುಭವಿಸಿದ್ರು ಎಲ್ಲಿವರೆಗೆ ನಾವು ಭಗವಂತನ ವಿಚಾರವನ್ನು ಕೇಳೋದಿಲ್ವೋ ನಮ್ಮ ಕಿವಿಗಳಿಗೆ ತೃಪ್ತಿ ಸಿಗೋದಿಲ್ಲ. ಭಗವಂತನನ್ನು ನೋಡೋದಿಲ್ವೋ ಅಲ್ಲಿವರೆಗೂ ನಮ್ಮ ಕಣ್ಣುಗಳಿಗೆ ತೃಪ್ತಿ ಸಿಗೋದಿಲ್ಲ. ಭಗವಂತನ ಬಗ್ಗೆ ಹಾಡೋದಿಲ್ವೋ ಅಲ್ಲಿವರೆಗೂ ನಮ್ಮ ಬಾಯಿಗೆ ತೃಪ್ತಿ ಸಿಗೋದಿಲ್ಲ. ಈ ರೀತಿ ಸಕಲೇಂದ್ರಿಯಗಳಿಗೂ ಕೂಡ ಸಂಪೂರ್ಣ ತೃಪ್ತಿ ಅನ್ನೋದು ಯಾವಾಗ ಸಿಗುತ್ತೆ? ಆ ಭಗವಂತನನ್ನು ಸೇವಿಸಿದಾಗ ಮಾತ್ರ. ಅಂತಹ ವಿಚಾರಗಳಿದೆಯಲ್ಲ ಅದು ಕರ್ಣರಂಧ್ರಗಳನ್ನು ಪ್ರವೇಶ ಅಂದರೆ ಏನು? ಕಿವಿಗಳ ಮೂಲಕ ಪ್ರವೇಶ ಮಾಡೋದ್ರಿಂದಾನೇ ಸಂಸಾರ ಬಂಧನವನ್ನು ಕಡಿದು ಹಾಕುತ್ತೆ. ಬರೀ ಕೇಳೋದಕ್ಕೆ ತುಂಬ ಇಂಪಾರ್ಟೆನ್ಸ್ ಇದೆ ಶಾಸ್ತ್ರಗಳಲ್ಲಿ. ಯಾಕೆ ಅಂತಂದರೆ ನಮಗೆ ವಿಷಯಗಳೆಲ್ಲ ಗೊತ್ತಿದೆ, ನಮ್ಮ ಸೂಕ್ತದಲ್ಲಿದೆ. ಆದರೆ ಈಗ ಕೇಳಿ ಕೇಳಿ ಅದನ್ನು ಎಚ್ಚರಗೊಳಿಸ್ಬೇಕಲ್ವಾ? ಅದಕ್ಕೋಸ್ಕರ ಕೇಳೋದು ತುಂಬ ಇಂಪಾರ್ಟೆಂಟು. ಇಲ್ಲಿ ನೋಡಿ ಅವರೇ ಹೇಳ್ತಾ ಇದ್ದಾರೆ, ಬರೀ ನಮ್ಮ ಕಿವಿಗಳ ಮೂಲಕ ಆ ಶಬ್ದಗಳು ಪ್ರವೇಶ ಮಾಡೋದ್ರಿಂದಾನೇ ನಮಗೆ ಸಂಸಾರ ಬಂಧನದಿಂದ ಮುಕ್ತಿ ಅನ್ನೋದು ಸಿಗುತ್ತೆ ಅಂತ. ಎಷ್ಟು ಈಸಿ ಅಲ್ವಾ? ಅದನ್ನು ನಾವು ಮಾಡೋದಿಲ್ಲ, ಬೇರೆ ಎಲ್ಲ ಮಾಡ್ತೀವಿ. ನಮ್ಗೆ ಇವಾಗ ಗೊತ್ತಾಗಿದೆ ಅಲ್ವಾ? ನಾವು ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಕೃಷ್ಣ ಕಥೆಯು ಎಷ್ಟು ಶಕ್ತಿಶಾಲಿಯಾದುದೆಂದರೆ ಒಬ್ಬ ವ್ಯಕ್ತಿಯ ಕಿವಿಯೊಳಗೆ ಪ್ರವೇಶಿಸಿದ ಮಾತ್ರದಿಂದಲೇ ಅದು ಅವನನ್ನು ತಕ್ಷಣವೇ ಸಂಸಾರ ಬಂಧನದಿಂದ ವಿಮೋಚನೆಗೊಳಿಸಬಲ್ಲದು. ಸಂಸಾರ ಮೋಹವೆಂಬುದು ಬಹಿರಂಗ ಶಕ್ತಿಯ ಒಂದು ಭ್ರಮೆಗೊಳಿಸುವ ಅಭಿವ್ಯಕ್ತಿಯಾಗಿದೆ. ಅದೇ ಎಲ್ಲ ಲೌಕಿಕ ಚಟುವಟಿಕೆಗಳಿಗೆ ಚಾಲಕ ಶಕ್ತಿಯಾಗಿದೆ. ಈಗ ಈ ಭಗವಂತನ ಕಥೆಯನ್ನು ಕೇಳೋದ್ರಿಂದ ನಮಗೆ ಏನು ಉಪಯೋಗ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರಲ್ವಾ? ಈ ಕಥೆ ಅನ್ನೋದು ಎಷ್ಟು ಶಕ್ತಿ ಇರುವಂಥದ್ದು ಅಂತಂದರೆ ಒಬ್ಬ ವ್ಯಕ್ತಿಯ ಕಿವಿಯೊಳಗಡೆ ಪ್ರವೇಶ ಮಾಡಿದ್ರೆ ಸಾಕು, ಅವನು ಸಂಸಾರ ಬಂಧನದಿಂದ ವಿಮೋಚನೆ ಆಗ್ತಾನೆ. ಸಂಸಾರ ಬಂಧನ ಅಥವಾ ಆ ಮೋಹ ಅನ್ನೋದು ಯಾವುದು ಅಂತಂದರೆ ಅದು ಭಗವಂತನದೇ ಒಂದು ಶಕ್ತಿ. ಯಾವುದು? ಬಹಿರಂಗ ಶಕ್ತಿ ಅನ್ನೋದು ಇದೆಯಲ್ಲ ಅದು ಭ್ರಮೆಗೊಳಿಸುವಂಥದ್ದು, ಅಂದರೆ ನಮ್ಮನ್ನು ಭ್ರಮೆಯಲ್ಲಿ ಇಡುವಂಥ ಒಂದು ಶಕ್ತಿ ಅದು.
ಈಗ ನಾವು ಈ ಪ್ರಪಂಚದಲ್ಲಿ ನೋಡ್ತಾ ಇರೋದೆಲ್ಲ ಒರಿಜಿನಲ್ಲು ನಿಜ ಅನ್ಸುತ್ತೆ, ಮತ್ತೆ ಶಾಶ್ವತವಾಗಿ ಇರುವಂಥದ್ದು ಅನ್ಸುತ್ತೆ. ಆಮೇಲೆ ಏನ್ ಚೆನ್ನಾಗಿದ್ಯಪ್ಪ, ಎಷ್ಟು ಸುಖ ಕೊಡುತ್ತಪ್ಪ ಅಂತೆಲ್ಲ ನಾವು ಅನ್ಕೊಳ್ತೀವಿ ಅಂತ ಇದೆಯಲ್ಲ, ಅದೇ ಮೋಹ. ಅದನ್ನೇ ಭ್ರಮೆ ಅಂತ ಹೇಳೋದು. ಅಂದ್ರೆ ನಾವಂಗ ಅನ್ಕೊಳ್ತಾ ಇದೀವಿ, ಆದರೆ ನಿಜವಾಗ್ಲೂ ಅದು ಆ ರೀತಿ ಇದೆಯಾ? ಇಲ್ಲ, ಅದು ನಮ್ಮನ್ನ ಭ್ರಮೆ ಒಳಗಡೆ ಹಾಕ್ತಾ ಇದೆ. ಸೊ ಸಂಸಾರ ಮೋಹ ಅನ್ನೋದು ಆ ಬಹಿರಂಗ ಶಕ್ತಿಯ ಒಂದು ಭ್ರಮೆಗೊಳಿಸುವಂತ ಒಂದು ಅಭಿವ್ಯಕ್ತಿ ಅನ್ನೋದನ್ನ ತಿಳ್ಕೋಬೇಕು. ಅದೇ ಈ ಎಲ್ಲಾ ಲೌಕಿಕ ಚಟುವಟಿಕೆಗೆ ಚಾಲಕ ಶಕ್ತಿ, ಅಂದ್ರೆ ನಡೆಸುವಂಥದ್ದು. ಭಗವಂತನ ಬಹಿರಂಗ ಶಕ್ತಿಯನ್ನ ಮಾಯೆ ಅಂತ ಕರಿತೀವಿ. ಆ ಮಾಯೆ ನಮ್ಮನ್ನೇನ್ ಮಾಡುತ್ತೆ, ನೀನು ಇದನ್ನೆಲ್ಲ ಮಾಡು ಅಂತಂದ್ಬಿಟ್ಟು ನಮ್ಮನ್ನ ಭ್ರಮೆಗೆ ಗೊಳಿಸಿ ನಮ್ಮ ಕೈಯಲ್ಲಿ ಆ ಕೆಲಸವನ್ನೆಲ್ಲ ಮಾಡಿಸುತ್ತೆ. ನಾವು ಕೂಡ ಭ್ರಮೆಗೆ ಒಳಗಾಗಿರ್ತೀವಲ್ವಾ, ಅದಕ್ಕೋಸ್ಕರ ಏನು ಮಾಡ್ತೀವಿ, ಆ ಮಾಯೆ ನಮಗೆ ಹೇಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾಳೋ ಆ ರೀತಿ ಮಾಡ್ಕೊಂಡು ಹೋಗ್ತೀವಿ. ಇವಾಗ ಈ ರೀತಿ ಇದ್ದಾಗ ನಮಗೊಂದು ಪ್ರಶ್ನೆ ಬರುತ್ತಲ್ವಾ, ಹಾಗಾದ್ರೆ ನಾವು ಆ ಮಾಯೆ ಒಳಗಡೆನೆ ಯಾವಾಗ್ಲೂ ಇರ್ಬೇಕಾ, ಭ್ರಮೆನಲ್ಲೇ ಯಾವಾಗ್ಲೂ ಬದುಕ್ಬೇಕಾ ಅಂತ? ಇಲ್ಲ, ಭ್ರಮೆಯಿಂದ ಹೊರಗಡೆ ಕೂಡ ಬರ್ಬೋದು ನಾವು. ಅದಕ್ಕೆ ಈ ಧರ್ಮಗ್ರಂಥಗಳಿರೋದು. ನಮಗೆ ದಾರಿಯನ್ನ ತೋರಿಸುತ್ತೆ, ನೀನ್ ಮಾಡ್ತಾ ಇರೋದು ಸರಿನೋ ತಪ್ಪೋ ಅನ್ನೋದನ್ನ ಹೇಳ್ಕೊಡುತ್ತೆ ನಮಗೆ. ನಾವು ಧರ್ಮಗ್ರಂಥಗಳನ್ನ ಓದಿದ್ರೆ ಅಲ್ವಾ ನಮ್ಗೆ ಆ ವಿಷಯ ಗೊತ್ತಾಗೋದು. ಆದ್ರೆ ಜನಗಳಿಗೆ ಏನು ಅಂತಂದ್ರೆ, ಜ್ಞಾನ ಒಂದು ಬಿಟ್ಟು ಬೇರೆ ಎಲ್ಲ ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ತಾರೆ. ಅಂದ್ರೆ ಏನು, ಫಿಸಿಕಲ್ ಆಗಿ ಏನೇನು ಹೊರಗಡೆಯಿಂದ ಬಾಹ್ಯದಿಂದ ಏನೇನೆಲ್ಲ ಮಾಡಬಹುದು, ಪೂಜೆ ಪುನಸ್ಕಾರ, ಅಲ್ಲೋಗೋದು ಇಲ್ಲೋಗೋದು ಎಲ್ಲ ಮಾಡ್ತಾರೆ. ಆದ್ರೆ ಜ್ಞಾನವನ್ನ ತಿಳ್ಕೊಳ್ಳೋದಿಲ್ಲ. ಜ್ಞಾನ ತಿಳ್ಕೊಳ್ಳದೆ ಇರೋವರೆಗೂ ಕೂಡ ನಾವ್ ಏನ್ ಮಾಡ್ತಾ ಇದೀವಿ, ನಾವು ಮಾಡ್ತಾ ಇರೋದು ಸರಿನಾ ತಪ್ಪಾ ಏನು ನಮಗೆ ಗೊತ್ತೇ ಆಗೋದಿಲ್ಲ. ಆಗ ನಾವು ಎಷ್ಟೇ ಜಪ ಮಾಡು, ಎಷ್ಟೇ ತಪ ಮಾಡು, ಅದು ನಮಗೆ ಸರಿಯಾದ ರೀತಿಯಲ್ಲಿ ರಿಸಲ್ಟ್ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ನಾನು ತಿಳುವಳಿಕೆ ಇಲ್ಲದೆ ಮಾಡ್ತಾ ಇದ್ದೀನಿ. ಅದೇ ನಾವು ತಿಳ್ಕೊಂಡು ಮಾಡಿದಾಗ ಸರಿಯಾಗಿ ಮಾಡ್ತೀವಿ, ಎಲ್ಲೂ ನಾವು ತಪ್ಪೋದಿಲ್ಲ ಅನ್ನೋದು ನಮಗೂ ಗೊತ್ತಿದೆ ಅಲ್ವಾ. ಈಗ ಯಾವುದೇ ಒಂದು ಸಬ್ಜೆಕ್ಟ್ ಆಗಿರಬಹುದು, ಗೊತ್ತಿಲ್ಲದೆ ಏನೋ ಒಂದು ಅಂದಾಜ್ ಮೇಲೆ ಮಾಡ್ಕೊಂಡು ಹೋಗೋದಕ್ಕೂ ಆ ವಿಷಯವನ್ನ ತಿಳ್ಕೊಂಡು ಅದ್ರ ಬಗ್ಗೆ ಕರೆಕ್ಟಾಗಿ ಎಲ್ಲ ಮಾಹಿತಿ ಇಟ್ಕೊಂಡು ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತಲ್ವಾ. ಅದೇ ರೀತಿ ಇದೂ ಕೂಡ ಲೌಕಿಕ ಚಟುವಟಿಕೆಗಳು ಇರುವವರೆಗೆ ಮನಸ್ಸು ಅಂತಹ ಕಾರ್ಯಗಳಲ್ಲಿ ಮಗ್ನವಾಗಿರುವವರೆಗೆ ಭೌತಿಕ ಅಜ್ಞಾನದ ಪ್ರವಾಹದಲ್ಲಿ ಜೀವಿಗಳು ಹುಟ್ಟು ಸಾವುಗಳ ಪುನರಾವರ್ತನೆಯನ್ನು ಹೊಂದಲೇಬೇಕಾಗುತ್ತದೆ. ನೋಡಿ, ಎಲ್ಲಿವರೆಗೂ ನಾವು ಬರೀ ಲೌಕಿಕ ಚಟುವಟಿಕೆಗಳನ್ನ ಮಾಡ್ತಾ ಇರ್ತೀವೋ, ಮತ್ತೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸು ಅದರಲ್ಲೇ ಇರುತ್ತೋ. ಈಗ ನೋಡಿ, ಎರಡು ರೀತಿ ಇದೆ. ಒಂದು, ನಮ್ಮ ಮನಸ್ಸು ಲೌಕಿಕದಲ್ಲೇ ಆಸಕ್ತಿ ಇಟ್ಕೊಂಡು ಲೌಕಿಕ ಕೆಲಸದಲ್ಲಿ ಮುಳುಗಿರೋದು. ಇನ್ನೊಂದು, ನಮ್ಮ ಮನಸ್ಸು ಭಗವಂತನ ಕಡೆಗಿದ್ದು ಲೌಕಿಕ ಕೆಲಸದಲ್ಲಿ ಇರುವಂಥದ್ದು. ಎರಡು ರೀತಿ ಇದೆ. ಏನು ಅಂತಂದ್ರೆ, ಲೌಕಿಕ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು ಕೂಡ ನಮ್ಮ ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಇದ್ಕೊಂಡು ನಾವು ಲೌಕಿಕ ಚಟುವಟಿಕೆಗಳನ್ನ ಮಾಡ್ತೀವಲ್ವಾ, ಅದು ನಮ್ಮನ್ನ ಈ ಒಂದು ಜನನ ಮರಣ ಚಕ್ರದಿಂದ ಹೊರಗಡೆ ತರುತ್ತೆ. ಆದ್ರೆ ನಾವು ಮಾಡ್ತಾ ಇರೋದು ಲೌಕಿಕ ಕೆಲಸಗಳು, ಮತ್ತೆ ನಮ್ಮ ಮನಸ್ಸು ಇರೋದು ಕೂಡ ಅಂಥ ಕೆಲಸದಲ್ಲೇ ಮುಳುಗಿರುವಂಥದ್ದು. ಈಗಿದ್ದಾಗ ಏನಾಗುತ್ತೆ, ಭೌತಿಕ ಅಜ್ಞಾನದ ಪ್ರವಾಹದಲ್ಲಿ ಜೀವಿಗಳು ಹುಟ್ಟು ಸಾವುಗಳ ಪುನರಾವರ್ತನೆಯನ್ನು ಹೊಂದಲೇಬೇಕಾಗುತ್ತದೆ. ನೋಡಿದ್ರ, ಭೌತಿಕ ಅಜ್ಞಾನದ ಪ್ರವಾಹದಲ್ಲಿ, ಈ ಭೌತಿಕ ಪ್ರಪಂಚ ಅನ್ನೋದೇ ಅಜ್ಞಾನದಲ್ಲಿ ನಡೀತಾ ಇರೋದು. ಈಗ ನಾವೆಲ್ಲ ಅಜ್ಞಾನದಲ್ಲಿದ್ದೀವಿ. ಯಾರಿಗಾದ್ರೂ ಹಾಗೆ ಹೇಳಿದ್ರೆ, ಇಲ್ಲಪ್ಪ ನನಗೆ ಜ್ಞಾನ ಇದೆ ಅಂತ ಹೇಳ್ತಾರೆ ಅಲ್ವಾ. ಆದ್ರೆ ಸರಿಯಾದ ಜ್ಞಾನ ಇರುವಂಥವ್ರು ಈ ಭೌತಿಕ ಪ್ರಪಂಚದಲ್ಲಿ ಮುಳುಗಿರೋದಿಲ್ಲ. ಅವ್ರ ಮನಸ್ಸು ಯಾವಾಗ್ಲೂ ಭಗವಂತನ ಕಡೆಗಿರುತ್ತೆ. ಇನ್ನೊಂದು ವಿಚಾರ, ಇದನ್ನ ತಿಳ್ಕೋಬೇಕು, ಭಗವದ್ಗೀತೆಯ ವಿಷಯ ಇದು. ಏನು ಅಂತಂದ್ರೆ, ಈಗ ನಮ್ಮ ಕಿವಿ, ಕಣ್ಣು, ಮೂಗು, ನಾಲಿಗೆ ಎಂಥ ಇಂದ್ರಿಯಗಳೇ ಆಗಿರಬಹುದು, ಆ ಇಂದ್ರಿಯ ಕೆಲಸ ಮಾಡ್ತಾ ಇರಲ್ಲ. ನಮ್ಮ ಮನಸ್ಸು ಅದರ ಮೂಲಕ ಮಾಡುವಂಥದ್ದು. ಮನಸ್ಸಿರೋದು ಒಂದೇ, ಆಯ್ತಾ. ಈಗ ಕಣ್ಣು ನೋಡ್ತಾ ಇದೆ ಅಂದ್ರೆ ನನ್ನ ಕಣ್ಣಿಗೆ ತುಂಬಾ ಖುಷಿ ಆಗ್ತಾ ಇದೆ. ಕಣ್ಣಿಗೆಲ್ಲ ಖುಷಿ ಆಗ್ತಾ ಇರೋದು, ಮನಸ್ಸು ಕಣ್ಣಿನ ಮೂಲಕ ಆ ಕೆಲಸವನ್ನ ಮಾಡ್ತಾ ಇದೆ, ನೋಡೋ ಕೆಲಸವನ್ನ. ಈ ಇಂದ್ರಿಯಗಳೆಲ್ಲ ಒಂದು ಉಪಕರಣಗಳ ರೀತಿ, ಆಯ್ತಾ, ಯಂತ್ರದ ರೀತಿ. ಅದರ ಮೂಲಕ ಮನಸ್ಸು ಎಲ್ಲ ಕೆಲಸಗಳನ್ನ ಮಾಡೋದು. ಅದಕ್ಕೆ ನಾವು ಇಂದ್ರಿಯಗಳನ್ನ ಬೈದು ಏನೂ ಪ್ರಯೋಜನ ಇಲ್ಲ. ನಮ್ಮ ದೇಹ ಏನಾದರೂ ತೊಂದರೆಗೆ ಸಿಕ್ಕಾಕೊಂಡಿದೆ ಅಂತಂದ್ರೆ ಅದಕ್ಕೆ ಕಾರಣ ಮನಸ್ಸು. ಆ ಮನಸ್ಸು ಕಂಟ್ರೋಲಲ್ಲಿದ್ದರೆ
ಎಲ್ಲ ಸರಿಯಾಗಿರುತ್ತೆ. ಅದಕ್ಕೋಸ್ಕರನೇ ಯಾವಾಗವರೆಗೂ ಈ ಮನಸ್ಸು ಭೌತಿಕ ವಿಷಯಗಳಲ್ಲಿ ಮುಳುಗಿರುತ್ತೋ ಅಲ್ಲಿವರೆಗೂ ಅದು ಅಜ್ಞಾನದಲ್ಲಿದೆ ಅಂತ ಅರ್ಥ. ಯಾವಾಗ ಅದನ್ನು ತಗೊಂಡು ಬಂದು ಭಾಗವತವನ್ನು ಕೇಳೋದಕ್ಕೆ ಕೂರಿಸ್ತೀವೋ ಆ ಮನಸ್ಸನ್ನು, ಕೂತ್ಕೊಂಡು ಕೇಳು ಅಂತ. ಅದಕ್ಕೆ ನಾವು ಶರೀರದಿಂದ ಇಲ್ಲಿ ಕೂತಿರೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಮನಸ್ಸಲ್ಲಿ ಕೂತಿರ್ಬೇಕು. ಅದನ್ನು ಕೇಳಿಸ್ಕೊಳ್ಳುವಂಥ ಕೆಲಸ ಯಾರು ಮಾಡೋದು? ಮನಸ್ಸು ಮಾಡೋದು. ಸೊ ಮನಸ್ಸಿಗೆ ನಾವು ಟೀಚ್ ಮಾಡಬೇಕು, ಅದಕ್ಕೆ ಹೇಳ್ಕೊಡ್ಬೇಕು, ನೀನು ಕೂತ್ಕೊಂಡು ಕೇಳು. ಇಲ್ಲ ಅಂತಂದರೆ ನಾವು ಮತ್ತೆ ಮತ್ತೆ ಈ ಒಂದು ಹುಟ್ಟು ಸಾವುಗಳ ಪುನರಾವರ್ತನೆಯಲ್ಲಿ ನಾವು ಬರ್ತಾ ಇರಬೇಕಾಗತ್ತೆ, ಹೋಗ್ತಾ ಇರಬೇಕಾಗತ್ತೆ. ಅದರಿಂದ ಯಾವತ್ತೂ ನಮಗೆ ಮುಕ್ತಿ ಅನ್ನೋದು ಸಿಗೋದಿಲ್ಲ ಅಂತಂದ್ಬಿಟ್ಟು ಅದಕ್ಕೆ ಹೇಳ್ಕೊಡ್ಬೇಕು. ಆಗ ಅದು ಕೂತ್ಕೊಳ್ಳುತ್ತೆ. ಆಯಿತಾ? ಎಷ್ಟು ಚೆನ್ನಾಗಿದೆ ಸಬ್ಜೆಕ್ಟ್ ಅಂತಂದರೆ ಅರ್ಥ ಮಾಡ್ಕೋಬೇಕು ನಾವು. ಆವಾಗ ನಮಗೆ ತುಂಬಾ ಸಂತೋಷ ಸಿಗುತ್ತೆ ಅದರಿಂದ. ತಮೋಗುಣದಿಂದ ಜನರು ಹೆಚ್ಚು ಪ್ರಭಾವಿತರಾಗುತ್ತಾರೆ, ಕೆಲವರು ರಾಜಸ ಗುಣದಿಂದ ಪ್ರಭಾವಿತರಾಗುತ್ತಾರೆ. ಈ ಎರಡೂ ಗುಣಗಳ ಪ್ರಭಾವದಲ್ಲಿ ಜೀವಿಯು ಜೀವನದ ಭೌತಿಕ ಕಲ್ಪನೆಯಿಂದ ಕ್ರಿಯಾಶೀಲನಾಗುತ್ತಾನೆ. ಅಂದರೆ ತಮೋಗುಣದಲ್ಲಿ ಯಾರು ಇರ್ತಾರೋ ಅವರಿಗೆ ಈ ಐಹಿಕ ಪ್ರಪಂಚದ ಆಸಕ್ತಿ ಅನ್ನೋದು ಹೆಚ್ಚಾಗಿರುತ್ತೆ. ಕೆಲವರು ರಾಜಸ ಗುಣದಿಂದ ಪ್ರಭಾವಿತರಾಗ್ತಾರೆ. ಅಂದರೆ ಕೆಲವರಿಗೆ ಕೆಲವೊಂದು ಗುಣಗಳಿರುತ್ತೆ. 3 ಗುಣಗಳಲ್ಲಿ ಯಾವುದಾದ್ರೂ ಒಂದು ಗುಣ ಇದ್ದೇ ಇರುತ್ತೆ, ಇಲ್ಲ ಮಿಕ್ಸ್ ಆಗಿ ಇರುತ್ತಲ್ವಾ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ತಮೋಗುಣ ಮತ್ತು ರಜೋಗುಣ ಇರುತ್ತಲ್ಲ, ಈ 2 ಗುಣಗಳ ಪ್ರಭಾವದಿಂದಾನೇ ಮನುಷ್ಯ ತನ್ನ ಜೀವನದಲ್ಲಿ ಈ ಒಂದು ಭೌತಿಕ ಕಲ್ಪನೆಯಿಂದ ಕ್ರಿಯಾಶೀಲನಾಗೋದು. ಅಂದರೆ ಇಲ್ಲಿ ಇರೋದೆಲ್ಲ ನಿತ್ಯವಾಗಿರುವಂಥದ್ದು, ನಿಜವಾಗಿರುವಂಥದ್ದು, ಇದೇ ನನ್ನ ಮನಸ್ಸಿಗೆ ಸುಖ ಕೊಡುವಂಥದ್ದು ಅಂತ ಅದರ ಬಲೆಗೆ ಬೀಳುವಂಥವ್ರು ಯಾರು ಅಂತಂದರೆ ತಮೋಗುಣಿಗಳು ಮತ್ತು ರಜೋಗುಣಿಗಳು. ಸತ್ವಗುಣದವರಿಗೆ ಸ್ವಲ್ಪ ಗೊತ್ತಿರುತ್ತೆ ಇದರ ಬಗ್ಗೆ. ಅದಕ್ಕೆ ಅವರು ಸ್ವಲ್ಪ ಭಗವಂತನ ವಿಚಾರ ಮತ್ತು ತನ್ನ ಬಗ್ಗೆ ಆತ್ಮದ ವಿಚಾರವನ್ನು ತಿಳ್ಕೋಬೇಕು ಅನ್ನೋ ಒಂದು ಆಸಕ್ತಿ ಇಟ್ಕೊಂಡಿರ್ತಾರೆ. ಅವರು ಅಷ್ಟಾಗಿ ಈ ಒಂದು ಭೌತಿಕ ಪ್ರಪಂಚಕ್ಕೆ ಒಳಗಾಗಿರೋದಿಲ್ಲ. ಆದರೆ ಈ 2 ಗುಣದವರು ಇರ್ತಾರಲ್ಲ ಅವರು ತುಂಬ ಪ್ರಭಾವಿತರಾಗಿರ್ತಾರೆ. ಲೌಕಿಕ ಗುಣಗಳು ಜೀವಿಗೆ ತನ್ನ ನೈಜ ಸ್ಥಿತಿಯನ್ನು ಅರಿತುಕೊಳ್ಳಲು ಅವಕಾಶ ನೀಡುವುದಿಲ್ಲ. ಅಂದರೆ ಏನು? ಈಗ ನಾವು ನಮ್ಮ ನಿಜ ಸ್ಥಿತಿ ಏನಿದೆಯೋ, ಅಂದರೆ ನಾನು ಯಾರು, ಈಗ ನಾವು ಈ ಶರೀರ ಅಂತ ತಿಳ್ಕೊಂಡು ಇಷ್ಟು ದಿವಸ ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ. ಆದರೆ ಯಾವಾಗ ನಾವು ಭಗವದ್ಗೀತೆಯನ್ನು ತಗೊಂಡು ಓದೋಕ್ಕೆ ಶುರು ಮಾಡ್ತೀವೋ ಆಗ ನಾನು ಈ ದೇಹ ಅಲ್ಲ, ನಾನು ಆತ್ಮ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ ನಿಜ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಲೌಕಿಕ ಗುಣಗಳಿದೆಯಲ್ಲ ಇದು ನಮ್ಮನ್ನು ಬಿಡೋದಿಲ್ಲ. ಬೇಡ ಅದನ್ನೇನು ಕೇಳಕ್ಕೆ ಹೋಗ್ತೀಯ ಅಂತ ನಮಗೆ ಗೊತ್ತಾಗಿರುತ್ತೆ. ಇದು ಯಾವಾಗ ನಾವು ಸ್ಟಾರ್ಟಿಂಗಲ್ಲಿ ಸತ್ಸಂಗಕ್ಕೆ ಬರಬೇಕು, ನಾನು ಕೇಳಬೇಕು ಅಂತ ಆಸಕ್ತಿ ಇಟ್ಕೊಂಡಿರ್ತೀನೋ, ಅಥವಾ ಭಗವದ್ಗೀತೆಯನ್ನು ಓದಬೇಕು, ಅದನ್ನು ಕೇಳಬೇಕು ಅನ್ನೋ ಆಸಕ್ತಿ ಇಟ್ಕೊಂಡಿರ್ತೀನೋ, ಆ ಸಮಯದಲ್ಲಿ ನಮ್ಮ ಮನಸ್ಸು ಏನು ಹೇಳುತ್ತೆ ಹೇಳಿ, ಏನಕ್ಕೆ ಅದನ್ನೆಲ್ಲ ಕೇಳ್ತೀಯ? ಬೇಡ, ನಾವು ಹೋಗೋದು ಬೇಡ, ನಾವು ಫಿಲಮೇ ನೋಡೋಣ, ನಾವು ಇಲ್ಲಿ ಗಾಸಿಪ್ ಮಾಡೋಣ ಕೂತ್ಕೊಂಡು, ಅಥವಾ ಎಲ್ಲಾದರೂ ತಿರ್ಗಾಡಕ್ಕೆ ಹೋಗೋಣ. ಇದಕ್ಕೆ ನಮಗೆ ಇಂಟ್ರೆಸ್ಟು ಅದು ಎಳೆಯುತ್ತೆ, ಹಾಗೆ ಹಾಕಿ ನಮ್ಮನ್ನು ಬಿಡೋದಿಲ್ಲ. ಯಾಕೆ? ಆ ಗುಣಗಳ ಪ್ರಭಾವ ಆಗಿರತ್ತೆ. ಆಯಿತಾ? ಅದಕ್ಕೆ ನಾವು ಈ 3 ಗುಣಗಳನ್ನು ಮೀರಿ ಹೋಗಬೇಕು. ಮೊದಲು ನಾವು ಸತ್ವಗುಣಕ್ಕೆ ಬರಬೇಕು, ಅಲ್ಲಿಂದ ಆ ಗುಣವನ್ನು ಮೀರಿ ನಾವು ಶುದ್ಧ ಸತ್ವಕ್ಕೆ ಹೋಗಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಈ ಕೆಲಸಗಳನ್ನು ಮಾಡಬೇಕು. ಏನು ಮಾಡಬೇಕು? ನಾನು ಪ್ರತಿನಿತ್ಯ ನಾನು ಎಷ್ಟು ಸಮಯವನ್ನು ಆಧ್ಯಾತ್ಮಿಕಕ್ಕೆ ಕೊಡಬೇಕು? ಪ್ರತಿನಿತ್ಯ ಇಡೀ ದಿನವನ್ನು ನಾವು ಆಧ್ಯಾತ್ಮೀಕರಿಸ್ಕೊಳ್ಬಹುದು. ಅದನ್ನೆಲ್ಲ ಹೇಗೆ ಮಾಡೋದು, ಹೇಗೆ ನನ್ನ ಜೀವನವನ್ನು ಚೇಂಜ್ ಮಾಡ್ಕೊಳ್ಳೋದು, ಲೌಕಿಕದಿಂದ ಆಧ್ಯಾತ್ಮಿಕತೆ ಕಡೆಗೆ ನಾನು ಹೇಗೆ ಅದನ್ನು ಕರ್ಕೊಂಡು ಬರೋದು ಅಂತ ಹೇಳ್ಕೊಡೋದೇನೆ ಈ ಧರ್ಮಗ್ರಂಥಗಳು. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಸ್ವಲ್ಪ ಸಮಯವನ್ನು, ಆದಷ್ಟು ಸಮಯವನ್ನು ನಾವು ಧರ್ಮಗ್ರಂಥಗಳನ್ನು ಕೇಳೋದಕ್ಕೆ ಕೊಡಲೇಬೇಕು. ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತಂದರೆ ನಮಗೆ ಮನುಷ್ಯ ಜನ್ಮ ಸಿಕ್ಕಿನೂ ಕೂಡ ವೇಸ್ಟ್ ಆಗಿಬಿಡತ್ತೆ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.